ಸ್ವಲ್ಪ ಹಂಗೆ ರೀಕಾಲ್ ಮಾಡ್ತೀನಿ, ಯಾಕೆಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ನಾನು ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಸ್ತಾ ಇದ್ದೀನಿ ಇವತ್ತಿನ ಕ್ಲಾಸಲ್ಲಿ. ಹಂಗಾಗಿ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಏನ್ ಸ್ಟಡಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಜಸ್ಟ್ ಹಂಗೆ ಒಂದು 5 minutes ಅಲ್ಲಿ ರೀಕಾಲ್ ಮಾಡೋಣ. ಸೊ ಫಸ್ಟ್ ಏನ್ ಸ್ಟಡಿ ಮಾಡಿದ್ವಿ ಅಂದ್ರೆ ಫಾರ್ಮುಲಾ ಫಾರ್ ಸೇಫ್ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್ ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಕಾಸ್ ಸೈನ್ ಜೊತೆಗೆ ಇನ್ಯಾವ್ದು ಟ್ಯಾನ್ ಬರುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಈಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಅದೇ ತರ ಸೈನು ಟ್ಯಾನ್ ಮತ್ತೆ ಸೈನ್ ರೆಸಿಪ್ರೋಕಲ್ ಯಾವ್ದು ಬರುತ್ತೆ, ಕೊಸಿಕೆಂಟ್. ಕೊಸಿಕೆಂಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಈಸ್ ನಥಿಂಗ್ ಬಟ್ ಮೈನಸ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಅದ್ರ ಜೊತೆಗೆ ಸೈನ್ ಟ್ಯಾನ್ ಕೊಸಿಕೆಂಟ್ ಮುಗಿದ್ಮೇಲೆ ನೆಕ್ಸ್ಟ್ ಸೆಟ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್, ಕಾಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್, secant inverse of minus x. So here cos inverse of minus x ಅಂದ್ರೆ minus cos inverse x ಬರಲ್ಲ, ಇಲ್ಲಿ ಏನ್ ಬರುತ್ತೆ pi minus cos inverse x which is equal to pi minus cot inverse x which is equal to pi minus secant inverse x. So previous class ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ, ಇದು ನೆನಪಿರ್ಲಿ ಯಾಕೆಂದ್ರೆ ಪ್ರಾಬ್ಲಮ್ಸ್ ಬರುತ್ತಲ್ಲ ಹಂಗಾಗಿ, ಓಕೆನಾ. ಸೊ ಇದು ಅದ್ರ ಜೊತೆಗೆ ಇನ್ನೊಂದು ಫಾರ್ಮುಲಾ the tan inverse of x plus y, tan inverse x plus tan inverse y, our formula. So tan inverse x plus tan inverse y is nothing but what, tan inverse x plus tan inverse y is nothing but tan inverse of x plus y divided by 1 minus xy. So ಅದೇ ತರ ಸೈನ್ ಪ್ಲಸ್ ಇರೋ ಬದಲು ಮೈನಸ್ ಇದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ, ಓಕೆನಾ. ಸೊ ಈ ಫಾರ್ಮುಲಾಸ್. ನೆಕ್ಸ್ಟ್ ಮತ್ತೆ ಡೊಮೈನ್ ರೇಂಜ್ ಎಲ್ಲ ಹೇಳಿದ್ದೆ ಅಲ್ವಾ ಪ್ರೀವಿಯಸ್ ಕ್ಲಾಸ್ ಅಲ್ಲಿ, ಅದೊಂದ್ಸಲಿ ಹಂಗೆ ಕಣ್ಣಾಡಿಸ್ಕೊಳ್ಳಿ ಡೊಮೈನ್ ರೇಂಜ್ ಏನಾಗಿರ್ಬೇಕು ಅನ್ನೋದೆಲ್ಲ. ಸೊ ಡೊಮೈನ್ ಸೈನ್ ಇನ್ವರ್ಸ್ಗೆ, ಕಾಸ್ ಇನ್ವರ್ಸ್ಗೆ, ಟ್ಯಾನ್ ಇನ್ವರ್ಸ್ಗೆ ಎಲ್ಲ, ಓಕೆನಾ. ಸೊ ಇಷ್ಟು ಇವಾಗ ನನಗೆ ಬೇಕಾಗಿರೋ ಫಾರ್ಮುಲಾಸ್. ಸೊ ಇದ್ರ ಮೇಲೆ ಫಸ್ಟ್ ಕ್ವೆಶನ್ 3π/5 ಫೈಂಡ್ ದ ವ್ಯಾಲ್ಯೂ. ಸೊ ದ ಕ್ವೆಶನ್ ಈಸ್ find the value of sin inverse of sin of 3π/5 ಅಂತ ಇದೆ, ಓಕೆನಾ. ಸೊ ಆಪ್ಷನ್ಸ್ ಕೊಟ್ಟಿರ್ತಾರೆ, ನಾವು ಜಸ್ಟ್ ಫೈಂಡ್ ದ ವ್ಯಾಲ್ಯೂ. ಸೈನ್ ಇನ್ವರ್ಸ್ ಫಂಕ್ಷನ್ ಗೆ ರೇಂಜು ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚು -π/2 to π/2 ಇರೋದ್ರಿಂದ ಅದ್ರ ಒಳಗಡೆನೆ ಇರಬೇಕು ವ್ಯಾಲ್ಯೂಸ್. ಸೊ ಇವಾಗ ನಾವು 3π/5 ತಗೊಂಡ್ರೆ 3 into π ಅಂದ್ರೆ ಎಷ್ಟಪ್ಪ 180 ಡಿಗ್ರಿ ಡಿವೈಡೆಡ್ ಬೈ 5. ಸೊ ಏನ್ ಬರುತ್ತೆ ಆನ್ಸರು 5 1s 5 3s 15 ಆಗತ್ತೆ. ಸೊ 3 ಅಂತ ಅಂದ್ರೆ 5 6 ಆಗತ್ತಲ್ವಾ. ಸೊ 3 into 36 ಅಂದ್ರೆ ಎಷ್ಟು ಬರುತ್ತೆ ನೋಡಿ, 36 3s 6 3s 18, 1 carries 3 3s 9 plus 1 that is 10 ಆಗತ್ತೆ. 36 3s ಅಂತ ಅಂದ್ರೆ 6 3s 18, 1 carry 3 3s 9 10 108 ಆಗತ್ತಲ್ವಾ. ಸೊ 108 ಡಿಗ್ರಿ ಬರ್ತಿದೆ ಅಂದ್ರೆ 3π/5 is equal to 108 ಡಿಗ್ರಿ. ಬಟ್ ಇಲ್ಲಿ ಎಷ್ಟಿರ್ಬೇಕು, ವಿತಿನ್ -90 ಡಿಗ್ರಿ ಟು π/2 ಅಂದ್ರೆ +90 ಡಿಗ್ರಿ ಇರಬೇಕು, ವಿತಿನ್ 90 ಡಿಗ್ರಿ ಇರಬೇಕು. ಅಂದ್ಮೇಲೆ ಇದು 108 ಅನ್ನೋದು ಮೋರ್ ದ್ಯಾನ್ 90 ಆಯ್ತು, ಹಂಗಾಗಿ ಇದು ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಅದೇನಾದ್ರೂ ವಿತಿನ್ 90 ಒಳಗೆ ಇದ್ದಿದ್ರೆ ನಾವು ಕ್ಯಾನ್ಸಲ್ ಮಾಡಬಹುದಿತ್ತು. ಸೊ ಈ ತರ ಕ್ವೆಶನ್ ಕೊಟ್ಟಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿದೀನಿ. ಸೊ ಈ ತರ ಕ್ವೆಶನ್ ಕೊಟ್ಟಾಗ ಡಿನಾಮಿನೇಟರ್ ನ ಕಾನ್ಸಂಟ್ರೇಟ್ ಮಾಡಬೇಕು. ಡಿನಾಮಿನೇಟರ್ ಏನಿದೆ 5 ಇದೆ. ಸೊ ಡಿನಾಮಿನೇಟರ್ 5 ಇರೋದ್ರಿಂದ 3π ನ ಇನ್ ಟರ್ಮ್ಸ್ ಆಫ್ 5 ಅಲ್ಲಿ ಬರೆಯೋದಾದ್ರೆ ಹೆಂಗ್ ಬರೀಬಹುದ್ರಪ್ಪ, ಇನ್ ಟರ್ಮ್ಸ್ ಆಫ್ 5 ಅಂದ್ರೆ 5π minus 2π ಅಂತ ಬರ್ಕೋಬಹುದಲ್ವಾ. ಸೊ 3π is equal to 5π minus 2π, ಓಕೆನಾ. ಸಪೋಸ್ 6 ಇದ್ದಿದ್ರೆ 6π minus 3π ಅಂತ ಆಗ್ತಿತ್ತು. ಸೊ ಡಿನಾಮಿನೇಟರ್ ನ ಕಾನ್ಸಂಟ್ರೇಟ್ ಮಾಡ್ಬೇಕು ನೀವು. ಸೊ ನೌ ಸೈನ್ ಇನ್ವರ್ಸ್ ಆಫ್ what is 3π, 5π minus 2π divided by 5, ಓಕೆನಾ. ಸೊ ನೌ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೈನ್ ಇನ್ವರ್ಸ್ ಆಫ್ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ 5π/5 minus 2π/5 ಅಂತ ಆಗುತ್ತಲ್ವಾ. ಸೊ ಇಲ್ಲಿ 5 5 ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲ್ ಆನ್ಸರ್ ಸೈನ್ ಇನ್ವರ್ಸ್ ಆಫ್ π minus 2π/5. So sin of 180 minus theta. Sin of 180 minus theta. All student take
ಕಾಪಿ ಪ್ರಕಾರ 180 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಎಸ್ ಅಂದ್ರೆ ಏನು? ಸೈನ್ ಪಾಸಿಟಿವ್. ಅಂದ್ಮೇಲೆ ಸೈನ್ ಆಫ್ 180 ಮೈನಸ್ ಥೀಟಾ ಈಸ್ ಪ್ಲಸ್ ಸೈನ್ ಥೀಟಾ. ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 180 ಮೈನಸ್ ಥೀಟಾ ಈಸ್ ಪ್ಲಸ್ ಸೈನ್ ಥೀಟಾ. ಥೀಟಾ ಪ್ಲೇಸ್ ಅಲ್ಲಿ ಏನಿದೆ? ಇದು 180 ಮೈನಸ್ ಥೀಟಾ. ಥೀಟಾ ಪ್ಲೇಸ್ ಅಲ್ಲಿ ಏನಿದೆ? 2π/5. ಸೊ ಪ್ಲಸ್ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? 2π/5. ಮೇಡಮ್ ಕ್ಯಾನ್ಸಲ್ ಮಾಡೋ ತರ ಬಂದ್ಬಿಡ್ತಾ, ಇವಾಗಾದ್ರೆ ಕ್ಯಾನ್ಸಲ್ ಮಾಡಬಹುದಾ ಅಂತ ಕೇಳೋರ್ಗೆ 2π/5 ನೋಡಿ. 2π/5 is equal to 2 into 180 divided by 5. ಏನ್ ಬರುತ್ತೆ? ಸೊ 5 1s are 5 3s are 15. ಸೊ 36. 36 into 2 ಅಂದ್ರೆ ಎಷ್ಟಾಗುತ್ತಪ್ಪ? 36 2s are 6 2s are 12. 1 carry 3 2s are 6 7. 72 ಡಿಗ್ರಿ ಆಗುತ್ತೆ. 72 ಅಂದ್ರೆ 90 ಗಿನ ಕಡಿಮೆ ತಾನೆ. ಸೊ ಈ ಇಂಟರ್ವಲ್ ಒಳಗಡೆ ಅದ್ ಲೈ ಆಗುತ್ತೆ. ಸೊ ಅಂದ್ಮೇಲೆ ನಾವು ಸೈನ್ ಇನ್ವರ್ಸ್ ಮತ್ತೆ ಸೈನ್ ನ ಕ್ಯಾನ್ಸಲ್ ಮಾಡಬಹುದು ಇವಾಗ. ಓಕೆನಾ? ಸೊ ಈ ತರ ರಿಡ್ಯೂಸ್ ಮಾಡ್ಬೇಕು ನೀವು. ಅರ್ಥ ಆಯ್ತಾ? ಸೊ 72 ಡಿಗ್ರಿ ಬಂದಿರೋದ್ರಿಂದ ಅದು ವಿತಿನ್ 90 ಇರುತ್ತೆ. ಸೊ 2π/5. ಮೋನಿಕಾ ಕರೆಕ್ಟ್ ಆನ್ಸರ್ ಈಸ್ 2π/5. ಓಕೆ, ಸೊ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ಈ ತರ ಕ್ವೆಶನ್ ಬಂತು ಅಂತ ಅಂದ್ರೆ -π/2 π/2 ಒಳಗ್ ಲೈ ಆಗತ್ತಾ ಅದನ್ನ ಚೆಕ್ ಮಾಡ್ಕೊಳ್ಳಿ. ಲೈ ಆಗಿಲ್ಲ ಅಂತಂದ್ರೆ ಡಿನಾಮಿನೇಟರ್ ನ ಯೂಸ್ ಮಾಡ್ಕೊಂಡು ನ್ಯೂಮರೇಟರ್ ನ ಅರೇಂಜ್ ಮಾಡ್ಕೊಳ್ಳಿ. ಅರೇಂಜ್ ಮಾಡಾದ್ಮೇಲೆ ನಿಮಗೆ ಇನ್ ಟರ್ಮ್ಸ್ ಆಫ್ ಸೈನ್ ಆಫ್ 180 ಮೈನಸ್ ಥೀಟಾ ಸೈನ್ ಆಫ್ 180 ಪ್ಲಸ್ ಥೀಟಾ ಆ ಫಾರ್ಮ್ ಅಲ್ಲಿ ಬರುತ್ತೆ. ಸೊ 180 ಮೈನಸ್ ಥೀಟಾ ಬಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್, 180 ಪ್ಲಸ್ ಥೀಟಾ ಬಂತು ಅಂದ್ರೆ ಥರ್ಡ್ ಕ್ವಾಡ್ರೆಂಟ್. ಅಲ್ಲಿ ಸೈನ್ ನೆಗೆಟಿವ್ ಆಗುತ್ತೆ. ಅಂದ್ಮೇಲೆ ಇಲ್ಲಿ ಏನ್ ಬರುತ್ತೆ? ಮೈನಸ್ ಅಂತ ಬರುತ್ತೆ 180 ಪ್ಲಸ್ ಥೀಟಾ ಬಂದ್ರೆ. ಓಕೆನಾ? ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ವೆಶನ್ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ is the value of cos of 2 sin inverse 3/4 plus cos inverse of 3/4 is option A 3/4, option B does not exist, option C -3/4, option D 3/5 ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದನ್ನ ಒಂದ್ಸಲಿ ನಿಮಗೆ ನೋಡಿದ ತಕ್ಷಣ ಏನ್ ಅನ್ಸ್ಬಿಡುತ್ತೆ ಅಂದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇದ್ದಿದ್ರೆ ಆ ಪ್ಲೇಸ್ ಅಲ್ಲಿ π/2 ಹಾಕಬಹುದಿತ್ತು ಅಂತ ಅನ್ಸುತ್ತೆ. ಕರೆಕ್ಟ್ ಅಲ್ವಾ? ಸೊ ಏನು we know that sin inverse x plus cos inverse x is equal to π/2. So where x is belongs to the range -1, so belong to the domain -1, ಯಾಕೆಂದ್ರೆ sin inverse ಗೂ cos inverse ಗೂ ಡೊಮೈನ್ ಏನಾಗಿರುತ್ತೆ? ಸೊ ಡೊಮೈನ್ -1, ಆಗಿರುತ್ತೆ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೀನಿ ಅದನ್ನ. So sin inverse x plus cos inverse x is always is equal to π/2 for x is equal to -1 to 1. ಇಲ್ಲಿ sin inverse of 3/4 plus cos inverse of 3/4. 3/4 ಅಂದ್ರೆ ಎಷ್ಟಾಗುತ್ತೆ? 0 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ 0 ಪಾಯಿಂಟ್ ಸಮ್ ವ್ಯಾಲ್ಯೂಸ್ ಅಂತ ಅಂದ್ರೆ ಅದು ವಿತಿನ್ 1 ಬಂದ್ಬಿಡುತ್ತಲ್ವಾ? ಸೊ ವಿತಿನ್ 1 ಅಂತ ಅಂದ್ರೆ ಇದು ಕೂಡ π/2 ಆಗುತ್ತೆ ಕ್ಲಿಯರ್ಲಿ, ಬಿಕಾಸ್ 3/4 is clearly belongs to -1, ಸೊ ಇದು π/2 ಆಗುತ್ತೆ. ಬಟ್ ನಮಗೆ ಇರೋದೇನು? ಸೈನ್ ಇನ್ವರ್ಸ್ 3/4 ಪ್ಲಸ್ ಕಾಸ್ ಇನ್ವರ್ಸ್ 3/4 ಅಂತ ಇಲ್ಲ. ನಮಗೆ ಇರೋದೇನು? 2 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ ಅಂತ ಇದೆ. ಅದು 2 ಅನ್ನೋದೊಂದು ಇಲ್ಲ ಅಂತ ಅಂದಿದ್ರೆ ಅವಾಗ ಏನಾಗ್ತಿತ್ತು? π/2 ಆಗ್ತಿತ್ತು. ಸೊ ಕಾಸ್ 90 ಅಂದ್ರೆ 0 ಆಗ್ಬಿಡ್ತಿತ್ತು. ಓಕೆನಾ? ಆಪ್ಷನ್ ಇಲ್ಲ. ಸೊ ಆ ತರ ಆಗ್ತಿತ್ತು. ಇವಾಗ ಏನ್ ಮಾಡೋದು? ನಿಮಗೆ ಎಷ್ಟು ಪಾರ್ಟ್ ಬೇಕಪ್ಪ? 1 ಪಾರ್ಟ್ ಸೈನ್ ಇನ್ವರ್ಸ್ ಬೇಕು. ಹಂಗಾಗಿ ಅದನ್ನೇನ್ ಮಾಡಿ? ಸ್ಪ್ಲಿಟ್ ಮಾಡಿ. ಹೆಂಗ್ ಸ್ಪ್ಲಿಟ್ ಮಾಡೋದು? 2 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ 3/4 ಇದೆ ಅಲ್ವಾ? ಆ 2 ಟೈಮ್ಸ್ ಆಫ್ ಇರೋದನ್ನ 1 ಟೈಮ್ ಪ್ಲಸ್ 1 ಟೈಮ್ ಬರ್ಕೊಳ್ಳಿ. ಓಕೆನಾ? ಸೊ ಇದನ್ನ ಯಾವ ತರ ಬರೀಬಹುದು? ಕಾಸ್ ಆಫ್ 2 ಸೈನ್ ಇನ್ವರ್ಸ್ 3/4 ನ sin inverse of 3/4 plus sin inverse of 3/4. So 2 times ಆಗುತ್ತಲ್ವಾ? ನೆಕ್ಸ್ಟ್ ಪ್ಲಸ್ cos inverse of 3/4. ಸೊ ಇದನ್ನ ಎರಡನ್ನೂ ಸ್ಪ್ಲಿಟ್ ಮಾಡಿ ನಾನು ಈ ತರ ಬರ್ಕೊಂಡೆ. ಪ್ಲಸ್ ಉಳಿದಿದ್ದು cos inverse of 3/4. ನೆಕ್ಸ್ಟ್ cos of ಇವಾಗ ಅಪ್ಲೈ ಮಾಡಬಹುದಲ್ವಾ? ಸೊ ಇವಾಗ ಯಾವ್ದಕ್ಕೆ ಅಪ್ಲೈ ಮಾಡ್ತೀರಾ? ಸೈನ್ ಇನ್ವರ್ಸ್ ಆಫ್ 3/4 ಹಂಗೆ ಬರ್ಕೊಂತೀರಾ, ಇದಕ್ಕೆ ಅಪ್ಲೈ ಮಾಡ್ತೀರಾ ಅಲ್ವಾ? ವಾಟ್ ಈಸ್ ಸೈನ್ ಇನ್ವರ್ಸ್ ಆಫ್ 3/4 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 3/4 ವಿಚ್ ಇಸ್ ಕ್ಲಿಯರ್ಲಿ π/2. ಸೊ ಅಂದ್ಮೇಲೆ ಸೈನ್ ಇನ್ವರ್ಸ್ ಆಫ್ 3/4 ಹಾಗೆ ಇರುತ್ತೆ. ಸೊ ಇಷ್ಟು ವ್ಯಾಲ್ಯೂಗೆ π/2 ಅಪ್ಲೈ ಮಾಡ್ಕೊಂತೀವಿ. ಅರ್ಥ ಆಯ್ತಾ? ಸೊ ಈ ತರ 2 ಟೈಮ್ಸ್ 3 ಟೈಮ್ಸ್ ಅಂತ ಇದ್ರೆ ಸ್ಪ್ಲಿಟ್ ಮಾಡ್ಕೊಂಡ್ಬಿಡಿ, ಈಸಿ ಆಗುತ್ತೆ. ಸೊ ಕಾಸ್ ಆಫ್ ಸೈನ್ ಇನ್ವರ್ಸ್ ಆಫ್ 3/4 ಅದೇ ತರ ಇದೆಯಲ್ಲ, ಇದನ್ನ ಫಸ್ಟ್ ಏನಂತ ಬರ್ಕೋಣ? 90 ಡಿಗ್ರಿ ಫಸ್ಟ್ ಬರ್ಕೊಬಿಡೋಣ. ಪ್ಲಸ್ ಸೈನ್ ಇನ್ವರ್ಸ್ ಆಫ್ 3/4 ನೆಕ್ಸ್ಟ್ ಬರ್ಕೋಣ.
2 plus 3 ಅಂದ್ರು 5 3 plus 2 ಅಂದ್ರು 5 ಸೊ π/2 ಫಸ್ಟ್ ಬರ್ಕೊಂಡ್ರೋದ್ರಿಂದ ಮೀನಿಂಗ್ ಏನ್ ಚೇಂಜ್ ಆಗಲ್ಲ ಓಕೆನಾ ಸೊ cos of 90 ಡಿಗ್ರಿ ಪ್ಲಸ್ ಥೀಟಾ ಅಂತ ಇದೆ ಸೊ ವಾಟ್ ಈಸ್ cos of 90 plus theta cos of 90 plus theta is what ಯಾರಾದ್ರೂ ಹೇಳ್ತೀರಾ ವಾಟ್ ಈಸ್ cos 90 plus theta ಸೈನ್ ಅಂತ ಹೇಳಿದರೆ ಮೇಘ ಇನ್ನೊಂದ್ಸಲಿ ನೋಡಿ 90 ಪ್ಲಸ್ ಥೀಟಾ ಅಂದ್ರೆ ಯಾವ ಕ್ವಾಡ್ರಂಟಿಗೆ ಬರುತ್ತೆ ಅದೆಲ್ಲ ಯೋಚನೆ ಮಾಡಿ ಹೇಳಿ 90 ಪ್ಲಸ್ ಥೀಟಾ ನೋಡಿ ಸೊ 90 ಪ್ಲಸ್ ಥೀಟಾ ಅಂತ ಅಂದ್ರೆ ಕ್ವಾಡ್ರೆಂಟ್ ಯಾವುದು ಸೆಕೆಂಡ್ ಕ್ವಾಡ್ರೆಂಟ್ ತಾನೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗುತ್ತೆ ಸೈನ್ ಬಗ್ಗೆ ಹೇಳಿ ಸೈನ್ ಆಗುತ್ತೆ ಬಟ್ ಪ್ಲಸ್ ಮೈನಸ್ ಅನ್ನೋದು ಕೇಳ್ತಾ ಇದ್ದೀನಿ ನಾನು ಸೈನ್ ಅಂತ ಅಂದ್ರೆ ಸೈನ್ ಥೀಟಾ ಅಲ್ಲ ಮೋನಿಕಾ ಕರೆಕ್ಟ್ ಮೈನಸ್ ಸೈನ್ ಸೊ ಕಾಸ್ ಆಫ್ 90 ಪ್ಲಸ್ ಥೀಟಾ 90 ಪ್ಲಸ್ ಥೀಟಾ ಅಂತ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಸೊ ಕಾಸ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನಾಗುತ್ತೆ ನೆಗೆಟಿವ್ ಆಗುತ್ತೆ ಹಂಗಾಗಿ ಮೈನಸ್ ಬರೀತೀರಾ 90 ಅಂತ ಇತ್ತು ಅಂದ್ರೆ ಸೈನ್ ಬರ್ಕೊಂತೀರಾ ಥೀಟಾ ಸೊ ಮೈನಸ್ ಸೈನ್ ಥೀಟಾ ನೆನ್ಪಿಟ್ಕೊಳ್ಳಿ ಮೇಡಮ್ ಇಲ್ಲಿ ಸೈನ್ ಬಂತಲ್ಲ ಹಂಗಾಗಿ ಪಾಸಿಟಿವ್ ಅಲ್ಲ ಅದಲ್ಲ ನಾವು ಅಪ್ಲೈ ಮಾಡ್ತಿರೋದು ಯಾವ್ದಕ್ಕೆ ಫಸ್ಟ್ ಕಾಸಿಗೆ ಆಮೇಲೆ ಬರೋದು ಸೈನು ಸೊ ಕಾಸಿಗೆ ಏನಾಗಿರುತ್ತೆ ಈ ಕ್ವಾಡ್ರೆಂಟ್ ಅಲ್ಲಿ ಅನ್ನೋದನ್ನ ನೋಡ್ಬೇಕು ಓಕೆನಾ ಸೊ ಕಾಸ್ ಆಫ್ 90 ಪ್ಲಸ್ ಥೀಟಾ ಈಸ್ ಮೈನಸ್ ಸೈನ್ ಥೀಟಾ ಸೊ ಇಲ್ಲೂ ಕೂಡ ಯಾವ ತರ ಇದೆ ಕಾಸ್ ಆಫ್ π/2 ಅಂದ್ರೆ 90 ಡಿಗ್ರಿ ಇದು ಸೇ ಥೀಟಾ ತರ ಇದೆ ಕಾಸ್ ಆಫ್ 90 ಪ್ಲಸ್ ಥೀಟಾ ಅಂದ್ರೆ ಇದನ್ನ ಯಾವ ತರ ಬರೀಬಹುದು ಮೈನಸ್ ಸೈನ್ ಥೀಟಾ ಥೀಟಾ ಅಂದ್ರೆ ಇಲ್ಲಿ ಯಾವುದು ಥೀಟಾ ಅಂದ್ರೆ ಇದು sin inverse of 3/4 ಸೊ ಇಲ್ಲಿ ಮೈನಸ್ ಸೈನ್ ಆಫ್ ಸೈನ್ ಇನ್ವರ್ಸ್ ಆಫ್ 3/4 ಕ್ಯಾನ್ಸಲ್ ಮಾಡಬಹುದಾ ಮಾಡಬಹುದಲ್ವಾ ಸೊ 3/4 ಅಂತಂದ್ರೆ ಅದು ವಿತ್ ಇನ್ -1 to 1 ಒಳಗೆ ಇರುತ್ತಲ್ವಾ ಸೊ ಅಂದ್ಮೇಲೆ ಸೈನ್ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ ಸೊ ಫೈನಲ್ ಆನ್ಸರ್ ಏನ್ ಬರುತ್ತೆ -3/4 ಆಪ್ಷನ್ ಸಿ ನಲ್ಲಿ ಇದೆ ಅಲ್ವಾ ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಓಕೆನಾ ಸೊ ಈ ತರ ಕ್ವೆಶನ್ಸ್ ಈ ತರ ಏನಾದ್ರೂ ಬಂದ್ರು ನೀವು ಅದನ್ನ ಸ್ಪ್ಲಿಟ್ ಮಾಡಿ ಇದನ್ನ π/2 ಅನ್ನೋದು ಗೊತ್ತಿರುತ್ತಲ್ಲ ಅದನ್ನ ಅಪ್ಲೈ ಮಾಡ್ಕೊಂಡು ಮಾಡಿ ಅವಾಗ ಅದು ಕಾಸ್ ಆಫ್ 90 ಪ್ಲಸ್ ಥೀಟಾ ಅಂತ ಅಂದ್ರೆ ಮೈನಸ್ ಸೈನ್ ಥೀಟಾ ಬರುತ್ತೆ ಅಲ್ಲಿ ಸೈನ್ ಸೈನ್ ಇನ್ವರ್ಸ್ ಎರಡು ಕ್ಯಾನ್ಸಲ್ ಆದ್ರೆ ಆನ್ಸರ್ ಸಿಗುತ್ತೆ ಇದು ಫೈನಲ್ ಆನ್ಸರ್ ಇಲ್ಲಿ ನೋಡಿ ನಿಮಗೆ ಅನ್ಸ್ಬಿಡುತ್ತೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಏನಾದ್ರೂ ಇದ್ದಿದ್ರೆ π/2 ಅಂತ ಬರಿಬಹುದಿತ್ತು ಅಂತ ಸೊ ಇಲ್ಲಿ ಬರೀ 3 ಸೈನ್ ಇನ್ವರ್ಸ್ ಎಕ್ಸ್ ಇದೆ ಒನ್ ಟೈಮ್ ಸೈನ್ ಇನ್ವರ್ಸ್ ಇದ್ರೆ ಬರಿಬಹುದಿತ್ತು ಅಂತ ಫೀಲ್ ಆಗುತ್ತಲ್ವಾ ಸೊ ಅಂದ್ಮೇಲೆ ನೀವೇನ್ ಮಾಡಿ ಇದನ್ನ ಸ್ಪ್ಲಿಟ್ ಮಾಡಿ ಸ್ಪ್ಲಿಟ್ ಮಾಡಿದ್ರೆ ಏನಂತ ಬರಿಬಹುದ್ರಪ್ಪ 3 ನ 2 + 1 ಅಂತ ಸ್ಪ್ಲಿಟ್ ಮಾಡಬಹುದಲ್ವಾ ಸೊ 2 ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ 1 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಸೊ ಇದನ್ನ ನಾನು ಸ್ಪ್ಲಿಟ್ ಮಾಡಿ ಈ ತರ ಬರ್ಕೊಂಡೆ ಪ್ಲಸ್ ಉಳ್ಕೊಂಡಿರೋದೇನು ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಪೈ ಅಷ್ಟನ್ನು ತಗೊಂಡ್ವಿ ಸೊ ಇವಾಗ ಅದು ಒನ್ ಟೈಮ್ ಇದೆ ಅಲ್ವಾ ನಿಮಗೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಒನ್ ಟೈಮ್ ಇದೆ ಅಲ್ವಾ ಸೊ ಒನ್ ಟೈಮ್ ಇದೆ ಅಂತ ಅಂದ್ರೆ ಇವಾಗ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ ಸ್ಟೆಪ್ sin inverse x plus cos inverse x is equal to what π/2 so 2 into sin inverse of x plus provided x belongs to ಅಂತ ಕೊಟ್ಟಿರ್ತಾರೆ sin inverse x plus cos inverse x is equal to what π/2 ಆಗುತ್ತೆ which is equal to what pi ಆಗುತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ 2 into sin inverse x is equal to π/2 ಈ ಕಡೆ ತಗೊಂಡ್ರೆ ಮೈನಸ್ π/2 ಅಂದ್ರೆ ಅರ್ಥ 180 ಡಿಗ್ರಿ ನಲ್ಲಿ π/2 ಅಂದ್ರೆ 90 ಡಿಗ್ರಿ ರಿಮೂವ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ 90 ಡಿಗ್ರಿನೇ ತಾನೆ 2 into sin x is equal to what π/2 pi minus π/2 is nothing but π/2 itself so sin inverse of x is equal to 2 ಇದೆಯಲ್ಲ ಸೈನ್ ಅಪ್ಲೈ ಮಾಡಬೇಕು ಅಂದ್ರೆ ಅದರ ಪಕ್ಕ ಯಾವ ವ್ಯಾಲ್ಯೂಸ್ ಇರಬಾರ್ದು ಅದನ್ನ ಆ ಕಡೆ ಕಳಿಸ್ಕೊಳ್ಳಿ ಇಂಟು 2 ಇರೋದು ಏನಾಗುತ್ತೆ ಡಿವೈಡೆಡ್ ಬೈ 2 ಆಗುತ್ತೆ ಸೊ 2 ಆಲ್ರೆಡಿ ಇದೆ ಈ 2 ನು ಬಂದ್ರೆ ಇಂಟು 2 ಇರೋದು ಕೆಳಗಡೆ ಬಂದಾಗ ಡಿವೈಡೆಡ್ ಬೈ ಆಗುತ್ತೆ ಸೊ ಕ್ರಾಸ್ ಮಲ್ಟಿಪ್ಲೈ ಆಗಿ ಬರುತ್ತೆ ಇದು ನಿಮಗೆ ಗೊತ್ತಾ ಇದೆ ಬೇಸಿಕ್ ಮ್ಯಾಥ್ಸ್ ಸೈನ್ ಇನ್ವರ್ಸ್ ಆಫ್ x is equal to what π/4 ಆಗುತ್ತೆ ಸೊ ಇವಾಗ ಅಪ್ಲೈ ಮಾಡಿ ಈಗ x ಬೇಕಲ್ವಾ ನಮಗೆ ಕೇಳಿರೋದವರು x ವ್ಯಾಲ್ಯೂ ಅಂದ್ಮೇಲೆ x ಬೇಕು ಅಂದ್ರೆ ಸೈನ್ ಇನ್ವರ್ಸ್ ಈ ಕಡೆ ತಗೊಂಡ್ರೆ ಏನಾಗುತ್ತೆ say x is equal to sin inverse ಈ ಕಡೆ ಬಂದ್ರೆ sin of π/4 so sin of π/4 ಅಂದ್ರೆ ಎಷ್ಟು ಬರುತ್ತೆ so x is equal to sin π/4 ಅಂದ್ರೆ 45 ಡಿಗ್ರಿ so 45 degree is nothing but 1/√2 so x is equal to 1/√2 so answer is option B 1/√2 ಅರ್ಥ ಆಯ್ತಾ ಸೊ sin inverse x plus cos inverse x π/2 ಅಪ್ಲೈ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅದು ಒನ್ ಟೈಮ್ ಇರಬೇಕು ಸೊ 3 ಟೈಮ್ಸ್ ಇತ್ತು 5 ಟೈಮ್ಸ್ ಇತ್ತು 6 ಟೈಮ್ಸ್ ಇತ್ತು ತಲೆ ಕೆಡಿಸ್ಕೋಬೇಡಿ ಸ್ಪ್ಲಿಟ್ ಮಾಡಿ
ಹೆಂಗ್ ಸ್ಪ್ಲಿಟ್ ಮಾಡಿದ್ವಿ 2 + 1 ತರ ಸ್ಪ್ಲಿಟ್ ಮಾಡಿದ್ವಿ. ಸೈನ್ ಇನ್ವರ್ಸ್ ಕಾಸ್ ಇನ್ವರ್ಸ್ ಅಂದ್ರೆ π/2 ಬರುತ್ತೆ. ಮಿಕ್ಕಿದೆಲ್ಲ ಸ್ಟೆಪ್ಸ್ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಸೊ ಮೇನ್ ಸ್ಟೆಪ್ ಇದೆ ಸ್ಪ್ಲಿಟ್ ಮಾಡೋದು. ಬರ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ಹಾಕೊಂತಿದ್ರೆ ಅಂದ್ರೆ if tan inverse x plus tan inverse y plus tan inverse z is equal to π/2 ಆಗಿದ್ರೆ ಸೊ ಇದ್ರಲ್ಲಿ ಈ 4ರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ. ಓಕೆನಾ? ಸೊ ನಿಮಗೆ tan inverse x plus tan inverse y ಅಥವಾ tan inverse y plus tan inverse z ಬಂದ ತಕ್ಷಣನೇ ಫಾರ್ಮುಲಾ ಯಾವ್ದು ನೆನಪಾಗಬೇಕು? tan inverse x plus tan inverse y is equal to tan inverse of x plus y divided by 1 minus xy. ಓಕೆನಾ? ಸೊ ಬಿಗಿನಿಂಗ್ ಅಲ್ಲಿ ಹೇಳಿದೆ ನೋಡಿ, ಈ ಕ್ಲಾಸ್ ಬಿಗಿನಿಂಗ್ ಅಲ್ಲಿ ಆ ಫಾರ್ಮುಲಾ. So formula is, we know that, what is that formula? Tan inverse x plus tan inverse y is equal to tan inverse of x plus y divided by 1 minus xy. ಈ ಫಾರ್ಮುಲಾ ನೆನಪಾಗಬೇಕು. ಓಕೆನಾ? ಸೊ ಇಲ್ಲಿ tan inverse x plus tan inverse y ಅಂತ ಪ್ಲೇಸ್ ಅಲ್ಲಿ ಇದನ್ನ ತಗೊಳ್ಬಹುದಲ್ವಾ? ಸೊ ಇಷ್ಟು ಪ್ಲೇಸ್ ಅಲ್ಲಿ ಸೊ ಇದೇನಾಗುತ್ತೆ ಇವಾಗ? tan inverse x plus tan inverse y is tan inverse of x plus y divided by 1 minus xy. ಕರೆಕ್ಟ್ ಅಲ್ವಾ? ಸೊ ಉಳ್ಕೊಂಡ್ರದೇನು? ಇದು ಕಂಪ್ಲೀಟ್ ಆಯ್ತು. ಉಳ್ಕೊಂಡ್ರದು ಪ್ಲಸ್ tan inverse z is equal to what? π/2 ಅಂತ ಇದೆ. ಓಕೆನಾ? ಸೊ ಅಗೈನ್ ಫಾರ್ಮುಲಾ ಅಪ್ಲೈ ಮಾಡಿ. ಅಗೈನ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗತ್ತಪ್ಪ? ಸರಿ ನೋಡಿ, ಮತ್ತೆ ಇದು ಯಾವ ಫಾರ್ಮ್ ಅಲ್ಲಿ ಇದೆ? tan inverse sum x plus tan inverse sum y ಈ ಫಾರ್ಮುಲಾದಲ್ಲೇ ಇದೆ ಅಲ್ವಾ? ಸೊ ಮತ್ತೆ ಅಪ್ಲೈ ಮಾಡಿದ್ರೆ ಇದೇನಾಗುತ್ತೆ? ಅಗೈನ್ ಅಪ್ಲೈಯಿಂಗ್ ದಿಸ್ ಫಾರ್ಮುಲಾ. ಸೊ tan inverse of, ಸೊ ಏನಾಗುತ್ತೆ ಟೋಟಲ್ ಆಗಿ ನೋಡಿ. ಇಲ್ಲ ಮೇಡಮ್ ಇದು ಅಪ್ಲೈ ಮಾಡ್ತಾ ಹೋದ್ರೆ ಲೆಂತಿ ಆಗುತ್ತೆ ಏನಾದ್ರು ಶಾರ್ಟ್ ಟ್ರಿಕ್ ಇದೆ, ಅದನ್ನೇ ಹೇಳ್ತೀನಿ. ಅದಿನ್ನೂ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಮತ್ತೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಸಿಂಪ್ಲಿಫಿಕೇಶನ್ ಕಷ್ಟ ಆಗುತ್ತೆ. ಸೊ ಬೇಡ, ಡೈರೆಕ್ಟ್ ಆಗಿ ನಾನು ಏನ್ ಮಾಡ್ತೀನಿ ಇವಾಗ ಅಂದ್ರೆ tan inverse x plus y divided by 1 minus xy ಹಂಗೆ ಇರ್ಲಿ. ಓಕೆನಾ? ಸೊ ವಿಚ್ ಇಸ್ ಈಕ್ವಲ್ ಟು π/2 ಜೊತೆಗೆ tan inverse z ಇತ್ತಲ್ಲ ಅದನ್ನ ಆ ಕಡೆ ತಗೊಂಡ್ರೆ ಏನಾಗತ್ತಪ್ಪ? ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಮೈನಸ್ tan inverse z ಆಗುತ್ತಲ್ವಾ? ಸೊ ಇವಾಗ ಇನ್ನೂ ಈಸಿ ಆಯ್ತು. ಸೊ π/2 ಮೈನಸ್ tan inverse z ಅಂದ್ರೆ ನಿಮಗೆ ಗೊತ್ತಿದೆ ಏನಂತ? tan inverse z ಪ್ಲಸ್ cot inverse z is equal to what? π/2 ಅಂತ ಗೊತ್ತಿದೆ ಅಲ್ವೇನ್ರಪ್ಪ? ಸೊ ಇವಾಗ π/2 ನಲ್ಲಿ tan inverse z ನ ರಿಮೂವ್ ಮಾಡಿದ್ರೆ ಏನ್ ಬರುತ್ತೆ? π/2 tan inverse z ಈ ಕಡೆ ಬಂದ್ರೆ π/2 ಮೈನಸ್ tan inverse z ಆಗುತ್ತೆ. ಆಮೇಲೆ ಉಳಿಯೋದೇನು? cot inverse z ತಾನೆ. ಸೊ ದಿಸ್ ವ್ಯಾಲ್ಯೂ ಬಿಕಮ್ಸ್ cot inverse z. ಕರೆಕ್ಟಾ? ಸೊ ಇದು ಲೆಫ್ಟ್ ಅಲ್ಲಿ ಏನಿದೆ? tan inverse of x plus y divided by 1 minus xy ಅಂತ ಇದೆ. ಕಾಣಿಸ್ತಿದೆಯಾ ಬೋರ್ಡ್? ವಿಸಿಬಲ್ ಇದೆಯಾ ನೋಡಿ? ಓಕೆ, ಕಾಣಿಸ್ತಿದೆ. ಸೊ tan inverse of x plus y divided by 1 minus xy ಇದೆ. ಇಲ್ಲಿ cot inverse ಏನ್ ಬಂತು? z ಬಂತು. ರೀಸನ್ ಇದು. ಸೊ ಇಲ್ಲಿ tan inverse ನ ಕ್ಯಾನ್ಸಲ್ ಮಾಡೋಕೆ ಇಲ್ಲಿರೋದು cot inverse. ಓಕೆನಾ? cot inverse ರೆಸಿಪ್ರೋಕಲ್ ಏನು? tan inverse ತಾನೆ. ಸೊ ವಿ ನೋ ದಟ್ tan inverse of 1 by x is nothing but cot inverse of x ತಾನೆ. ಸೊ cot inverse of z ಅಂತ ಅಂದ್ರೆ ಏನ್ ಬರಿಬಹುದು? tan inverse of 1 by z ಅಂತ ಬರ್ಕೋಬಹುದಲ್ವಾ? ಸೊ ಫೈನಲ್ ಆಗಿ ಏನಾಗುತ್ತೆ? tan inverse of x plus y divided by 1 minus xy is equal to cot inverse z place ಅಲ್ಲಿ ಏನ್ ಬರಿಬಹುದು? tan inverse of reciprocal 1 by z. cot ಬದಲು tan ಹಾಕಿದ್ರೆ z ಬದಲು 1 by z ಹಾಕ್ಬೇಕು. ಓಕೆನಾ? ಇವಾಗ tan inverse ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಮಾಡಿದ್ರೆ ಉಳಿಯೋದು x plus y divided by 1 minus xy is equal to 1 by z ಅಂತ ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡೋದಾಗುತ್ತೆ ಏನಾಗುತ್ತೆ? x into z xz plus y into z yz is equal to 1 minus xy 1 minus xy. ಸೊ ಮೈನಸ್ xy ಆ ಕಡೆ ಕಳಿಸ್ಕೊಳ್ಳಿ ಎಲ್ಲ. ಓಕೆ, ಸೊ ಎಲ್ಲ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ? xz plus yz minus xy ಈ ಕಡೆ ಬಂದ್ರೆ plus xy ಆಗುತ್ತೆ, which is equal to 1. ಈ ಆಪ್ಷನ್ ಇದೆಯಾ ನೋಡಿ? xz plus yz plus xy is equal to 1. is equal to 1 ಇರೋದು ನೋಡಿ, ಬಿಕಾಸ್ ಈಕ್ವಲ್ ಟು 1 ಇಲ್ಲ. ಈ ಆಪ್ಷನ್ ಅಲ್ಲಿ ಈಕ್ವಲ್ 1 ಇದೆ. ಸೊ x plus y plus z ಈಕ್ವಲ್ ಟು 1 ಅಲ್ಲ, ಇರೋದು ನಮ್ಮ ಹತ್ರ ಮಲ್ಟಿಪಲ್. ಸೊ ಇದು ಆಗಲ್ಲ. ಅಂದ್ಮೇಲೆ ಇದೇ ಆಪ್ಷನ್. x into y ಇದೆಯಾ? ಇದೆ. ನೆಕ್ಸ್ಟ್ yz ಆಲ್ರೆಡಿ ಇದೆ. zx or xz ಎರಡು ಒಂದೇ, which is equal to what? 1. ಅರ್ಥ ಆಯ್ತಾ? ಸೊ ಇದು ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ 2016 ಅಲ್ಲಿ ಕೊಟ್ಟಿದ್ದಾರೆ.
ಸೊ ಏನಿಲ್ಲ ಕಣ್ರಪ್ಪ, tan inverse x plus tan inverse y ಅಂತ ಬಂತು ಅಂದ್ರೆ tan inverse of x plus y divided by 1 minus xy ಫಾರ್ಮುಲಾ ಯೂಸ್ ಮಾಡಿ. ಅಷ್ಟಕ್ಕ ಫಾರ್ಮುಲಾ ಯೂಸ್ ಮಾಡಿದ್ರೆ ಉಳ್ಕೊಂಡಿರುತ್ತಲ್ಲ, ಮತ್ತೆ ಈಗೇನ್ ಫಾರ್ಮುಲಾ ಯೂಸ್ ಮಾಡಕ್ ಹೋಗ್ಬಿಡಿ, ಲೆಂತಿ ಆಗತ್ತೆ. ಸೊ ನೀವೇನ್ ಮಾಡಿ ಆ ಪಾರ್ಟ್ ನ ರೈಟ್ ತಗೊಳ್ಳಿ. ಅವಾಗ π/2 ಮೈನಸ್ ಅಂತ ಬಂತು ಅಂದ್ರೆ tan inverse plus cot inverse is 90 ನ. ಸೊ 90 ಮೈನಸ್ tan inverse ಅಂದ್ರೆ ಏನ್ ಬರುತ್ತೆ, cot inverse ಬರುತ್ತಲ್ವಾ. ಸೊ cot inverse tan inverse ನ ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಹಂಗಾಗಿ cot ಬದಲು tan ಬರಿಬೇಕು ಅಂತಂದ್ರೆ z ಬದಲು ಏನ್ ಬರಬೇಕು, 1/z ಬರಬೇಕು. ದಟ್ ಈಸ್ ರೆಸಿಪ್ರೋಕಲ್. tan inverse ಕ್ಯಾನ್ಸಲ್ ಆಗಿ ಸಿಂಪ್ಲಿಫಿಕೇಶನ್ ಸ್ಟೆಪ್ ಅಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಾ? ಏನ್ ಕ್ವೆಶ್ಚನ್ ಕೊಟ್ಟಿದ್ದಾರೆ? ಸೊ ಹಿಯರ್ ದ ಕ್ವೆಶ್ಚನ್ ಈಸ್, ದಿಸ್ ಇಸ್ 2 marks question 2016. The value of tan of cos inverse of 4/5 plus tan inverse of 2/3 is ಅಂತ ಕೇಳಿದ್ದಾರೆ. ಸೊ ಕ್ವೆಶ್ಚನ್ ನ ನೀಟಾಗಿ ಅನಲೈಸ್ ಮಾಡಿ. ಸೊ ಕ್ವೆಶ್ಚನ್ ಅಲ್ಲಿ ನಿಮಗೇನಾದ್ರೂ ಟ್ಯಾನ್ ಆಫ್ ಇದು ಕೂಡ ಏನಾದ್ರೂ ಟ್ಯಾನ್ ಇದ್ದಿದ್ರೆ, ಕಾಸ್ ಬದಲು ಟ್ಯಾನ್ ಇದ್ದಿದ್ರೆ, ಸೊ ಅವಾಗ ಏನಾಗ್ತಿತ್ತು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಅಂತ ಫಾರ್ಮುಲಾ ಯೂಸ್ ಮಾಡಬಹುದಿತ್ತು. ಅವಾಗ ಟ್ಯಾನ್ ಇನ್ವರ್ಸ್ ಅಲ್ಲಿ ಬರ್ತಿತ್ತು, ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಮಾಡಬಹುದಿತ್ತು. ಅರ್ಥ ಆಗ್ತಿದ್ಯಾ? ಸೊ ನೀವೇನ್ ಮಾಡಿ ಇವಾಗ ಅಂತಂದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಹೆಂಗ್ ಚೇಂಜ್ ಮಾಡ್ಕೊಳ್ಳೋದು ಟ್ಯಾನ್ ಇನ್ವರ್ಸ್ ಕಾಸ್ ಇನ್ವರ್ಸ್ ನ? ಸೊ ಇಲ್ಲಿ ಏನಿದೆ ಅಂದ್ರೆ ಟ್ಯಾನ್ ಆಫ್ ಹೊರಗಡೆ ಟ್ಯಾನ್ ಇದೆ ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಕ್ಯಾನ್ಸಲ್ ಆಗೋ ತರನೇ ಕೊಟ್ಟಿರ್ತಾರೆ. ಓಕೆನಾ ಮೇಡಮ್? ಕಾಟ್ ಇನ್ವರ್ಸ್ ಇದ್ದಿದ್ರೆ ಎರಡನ್ನೂ ಆಡ್ ಮಾಡಿ π/2 ಆಗ್ತಿತ್ತು ಅಂತ ಹೇಳ್ಬಹುದು. ಆದ್ರೆ ಇಲ್ಲಿರೋದು 2/3, ಇಲ್ಲಿರೋದು 4/5, ಆಂಗಲ್ ಡಿಫ್ರೆಂಟ್ ಇದೆ. ಓಕೆನಾ? ಸೊ ನೆಕ್ಸ್ಟ್ tan ಆಫ್ ಕಾಸ್ ಇನ್ವರ್ಸ್ ಆಫ್ 4/5 ಪ್ಲಸ್ tan ಇನ್ವರ್ಸ್ ಆಫ್ 2/3 ಹಂಗೆ ತಗೊಂಡಿದ್ದೀನಿ. ಓಕೆನಾ? ಸೊ ಇವಾಗ ನಾನು ಇದನ್ನ ಚೇಂಜ್ ಮಾಡೋಕ್ಕೋಸ್ಕರ ಪುಟ್ ಕಾಸ್ ಇನ್ವರ್ಸ್ ಆಫ್ 4/5 is equal to set theta ಅಂತ ತಗೊಂತೀನಿ. ಕಾಸ್ ಇನ್ವರ್ಸ್ ಆಫ್ 4/5 is equal to theta. theta ಅಂತ ತಗೊಂಡ್ರೆ 4/5 ಅನ್ನೋದು ಏನಾಗುತ್ತೆ, ಕಾಸ್ ಥೀಟಾ ಆಗುತ್ತಲ್ವಾ. ಸೊ 4/5 ಅಂದ್ರೆ ಕಾಸ್ ಥೀಟಾ ಆಗುತ್ತೆ. ಕಾಸ್ ಇನ್ವರ್ಸ್ ಆ ಕಡೆ ಹೋದ್ರೆ ಕಾಸ್ ಥೀಟಾ ಆಗುತ್ತಲ್ವಾ. ಸೊ ನೆಕ್ಸ್ಟ್ ಕಾಸ್ ಥೀಟಾ ಆಗ್ತಿದೆ ಅಂತಂದ್ರೆ ನಿಮಗೆ ಗೊತ್ತು, ಕಾಸ್ ಥೀಟಾಗೆ ಏನ್ರಪ್ಪ ಇನ್ ಟರ್ಮ್ಸ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಹೇಳೋದಾದ್ರೆ, ಸೊ ಇದು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್ ತಾನೇ ಆಗೋದು. ಸೊ ಇದು 90 ಡಿಗ್ರಿ ಎ ಬಿ ಸಿ ಇದೆ ಅಂತ ಅಂದ್ರೆ ಇದು ಅಡ್ಜಸೆಂಟ್, ಇದು ಥೀಟಾ ಆಗಿದ್ರೆ ಇದೇನಾಗುತ್ತೆ, ಥೀಟಾ ಆದ್ರೆ ಇದು ಅಪೋಸಿಟ್ ಆಗುತ್ತೆ, ಇದು ಹೈಪೋಟೆನಸ್ ಆಗುತ್ತೆ. ಸೊ ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ, ಅಡ್ಜಸೆಂಟ್ ವ್ಯಾಲ್ಯೂ 4 ಇದೆ. ಸೊ ಅಡ್ಜಸೆಂಟ್ ವ್ಯಾಲ್ಯೂ 4 ಇದೆ. ಹೈಪೋಟೆನಸ್ ಏನಿದೆ, 5 ಇದೆ. ಸೊ 5 5s 25, ಇದು 4 4s 16 ಅಂದ್ಮೇಲೆ ಪೈಥಾಗರಸ್ ಥಿಯರಂ ಪ್ರಕಾರ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ತಾನೆ. ಸೊ ಅಂದ್ಮೇಲೆ ಇದೇನಾಗಬೇಕು, ಏನಾಗಬೇಕು ಯಾರಾದ್ರೂ ಹೇಳ್ತೀರಾ? ಏನಾಗಬೇಕು ಗೊತ್ತಲ್ವೇನ್ರಪ್ಪ? ಇದನ್ನ ಹೇಳಿದ್ನಲ್ಲ, AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಆಗಿದೆ ಅಂತ ಅಂದ್ರೆ AB ವ್ಯಾಲ್ಯೂ ಏನಾಗಬೇಕು, AB ವ್ಯಾಲ್ಯೂ ಇಲ್ಲಿ ನೋಡಿ, AC ಸ್ಕ್ವೇರ್ ಅಂತ ಅಂದ್ರೆ ಏನು 25 ಆಗುತ್ತೆ. AB ಸ್ಕ್ವೇರ್ ಗೊತ್ತಿಲ್ಲ, ಅದ್ ನಂಗೆ ಬರ್ಕೊಳ್ಳಿ. BC ಸ್ಕ್ವೇರ್ ಅಂತ ಅಂದ್ರೆ ಎಷ್ಟಿದೆ, 4 ಸ್ಕ್ವೇರ್. BC ಸ್ಕ್ವೇರ್, BC is 4, BC ಸ್ಕ್ವೇರ್ is 16. ಸೊ 25 16 ಹೋದ್ರೆ 3 ಕರೆಕ್ಟ್. ಸೊ ಇದು 9 ಆಗುತ್ತೆ. ಅದಕ್ಕೆ ಸ್ಕ್ವೇರ್ ನ ತೆಗೆದ್ರೆ ಇದು 3 ಆಗುತ್ತೆ. ಸೊ ಇದು ಆಪೋಸಿಟ್. ಓಕೆನಾ? ನಾನು ನಿಮಗೆ ಏನಂತ ಹೇಳಿದೆ, ಕಾಸ್ ಇನ್ವರ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ನಾವು ಟ್ಯಾನ್ ಇನ್ವರ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಟ್ಯಾನ್ ಇನ್ವರ್ಸ್ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ, ಸೊ ಇದು ಕಾಸ್ ಅಲ್ಲಿ ಇದೆ ಅಲ್ವಾ, ಟ್ಯಾನ್ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ವಾಟ್ ಈಸ್ ಟ್ಯಾನ್ ಥೀಟಾ? ಟ್ಯಾನ್ ಥೀಟಾ, ಕಾಸ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ವಾಟ್ ಈಸ್ ಟ್ಯಾನ್ ಥೀಟಾ? ಆಪೋಸಿಟ್ ಬೈ adjacent alva. What is opposite value? Opposite is 3, adjacent value is 4. So that is 3/4. Okay na? So 3/4 ಆಯ್ತಲ್ವಾ tan theta. So what is that theta? Tan theta 3/4 ಆದ್ರೆ theta ಏನಾಗುತ್ತಪ್ಪ, tan inverse of 3/4 ಆಗುತ್ತೆ. So theta cos inverse of 4/5 theta ತಗೊಂಡಿದ್ವಿ. ಬಟ್ ಥೀಟಾ ಏನ್ ನಮಗೆ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಹೇಳೋದಾದ್ರೆ ಟ್ಯಾನ್ ಇನ್ವರ್ಸ್ ಆಫ್ 3/4 ಬರ್ತಿದೆ ಅಲ್ವಾ. ಸೊ ಏನಾಗುತ್ತೆ ಇವಾಗ, ಸೊ ಥೀಟಾ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 3/4. ಓಕೆನಾ? ಸೊ ಕಾಸ್ ನ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬರಿ ಅಂತ ಅಂದ್ರೆ ನಿಮಗೆ ಗೊತ್ತಿರುತ್ತಿಲ್ಲ, ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂತ. ಇದೇನಾಗುತ್ತೆ, ಆಪೋಸಿಟ್ ಬೈ ಹೈಪೋಟೆನಸ್ ಆಗುತ್ತೆ. ಸೊ ಓಕೆನಾ? ಸೊ ಸಾರಿ, ಆಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. ಸೊ 3/4 ಆಯ್ತು. ಈಗ ಈಸಿಯಾಗಿ ಮಾಡ್ಬೋದಲ್ವಾ ಪ್ರಾಬ್ಲಮ್ ನ? ಕನ್ವರ್ಟ್ ಆಯ್ತು. ಸೊ ಕನ್ವರ್ಟ್ ಆದ್ಮೇಲೆ ಟ್ಯಾನ್ ಆಫ್ ಕಾಸ್ ಇನ್ವರ್ಸ್ ಆಫ್ 4/5 ಪ್ಲೇಸ್ ಅಲ್ಲಿ ಏನ್ ಬರೀಬಹುದು, ಥೀಟಾ. ಥೀಟಾ ಅಂದ್ರೆ ಏನು, ಟ್ಯಾನ್ ಇನ್ವರ್ಸ್ ಆಫ್ 3/4 ಪ್ಲಸ್ ಉಳ್ಕೊಂಡಿರೋದೇನು
tan inverse of 2/3. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ? tan inverse x plus tan inverse y. ಸೊ tan inverse x plus tan inverse y ಅಂದ್ರೆ ಏನು? tan inverse of x plus y divided by 1 minus xy. ಸೊ tan inverse of tan inverse of, ಸೊ ಇದು x ಇದೆ, ಇಲ್ಲಿ y ಇದೆ. ಸೊ tan inverse of x plus y divided by 1 minus xy. So tan inverse of x plus tan inverse of y is tan inverse of x plus y divided by 1 minus x into y. So ಇಲ್ಲಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ? 3 ಕ್ಯಾನ್ಸಲ್ ಆಗುತ್ತಲ್ವಾ? ಸೊ 2 1s 2 2s ಉಳಿಯುತ್ತಲ್ವಾ? ಸೊ ಫೈನಲ್ ಆಗಿ ಆನ್ಸರ್ ಏನ್ ಬರುತ್ತೆ? tan inverse of, ಇಲ್ಲಿ ಏನ್ ಬರಿಬಹುದು? 4 3s 12 LCM ಅಲ್ವಾ? ಸೊ LCM 12 ತಗೊಂಡ್ರೆ ಇಲ್ಲಿ ಏನಾಗುತ್ತೆ? 4 ಇದೆ 3 ಇಲ್ಲ, ಸೊ 3 3s 9 plus 4 2s 8 ಆಗುತ್ತೆ. ಓಕೆನಾ? ಸೊ ಡಿವೈಡೆಡ್ ಬೈ, ಸೊ 1 minus half is nothing but half ಆಗುತ್ತೆ. ಸೊ ಫೈನಲ್ ಆನ್ಸರ್ tan inverse of 9 plus 8 ಅಂದ್ರೆ ಎಷ್ಟು ಬರುತ್ತಪ್ಪ? 9 plus 8 ಅಂತ ಅಂದ್ರೆ 17 ಬರುತ್ತಲ್ವಾ? ಸೊ 17/12 into 1/2 ಆ ಕಡೆ ಹೋದ್ರೆ 2/1 ಆಗುತ್ತೆ. 2 1s 2 6. ಸೊ ಫೈನಲ್ ಆನ್ಸರ್ ಏನು? tan inverse ಕ್ಯಾನ್ಸಲ್ ಆದ್ರೆ 17/6. ನಿಮಗೆ 17 ಅಂತ ಒಂದು ಬಂತು ಅಂದ್ರೆ ಸಾಕು, ಬರಿಬಿಡ್ಬೋದಲ್ವಾ? ಸೊ ಆಪ್ಷನ್ ಎ ಈಸ್ ಆನ್ಸರ್. ಸೊ ಮೋನಿಕಾ ಕರೆಕ್ಟ್. ಸೊ ಆಪ್ಷನ್ ಎ 17/6 ಇಸ್ ದ ಆನ್ಸರ್. ಮ್ಯಾಮ್ ಇಷ್ಟೆಲ್ಲ ಮಾಡ್ಬೇಕಾ? 2 marks ಕ್ವೆಶನ್ ಇದು. ಸೊ 2 marks ಕ್ವೆಶನ್ ಅಲ್ಲಿ ನಾವು ಜಸ್ಟ್ ಎರಡೇ ಸ್ಟೆಪ್ ಯೂಸ್ ಮಾಡೋದ್ ಕಣ್ರಪ್ಪ. ಒಂದು ಕಾಸ್ ಇನ್ವರ್ಸ್ ನ ಟ್ಯಾನ್ ಇನ್ವರ್ಸ್ ಚೇಂಜ್ ಮಾಡಿದೀವಿ ಇನ್ ಟರ್ಮ್ಸ್ ಆಫ್ ಪೈಥಾಗೊರಸ್ ಥಿಯರಂ ಯೂಸ್ ಮಾಡಿ. ಸೊ ಚೇಂಜ್ ಮಾಡಾದ್ಮೇಲೆ ಇಲ್ಲಿ ಏನ್ ಮಾಡಿದೀವಿ? tan inverse x plus tan inverse y ಫಾರ್ಮುಲಾ ಅಪ್ಲೈ ಮಾಡಿದೀವಿ ಅಷ್ಟೇ. ಆಮೇಲೆ tan inverse ಕ್ಯಾನ್ಸಲ್ ಮಾಡಿದೀವಿ. ಎರಡೇ ಸ್ಟೆಪ್ ಅಲ್ಲಿ ಇರೋದು ಇದು. ಓಕೆನಾ? ಸೊ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಗೊತ್ತಾಗಲ್ಲ, ಹಂಗಾಗಿ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಬೇಕಾಗತ್ತೆ. ಈಗ ಬಂತು ಅಂತ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಹಾಕೊಂಡ್ಬಿಡಿ. ಹಿಂಗ್ ಬಂತು ಅಂದ್ರೆ ಟ್ಯಾನ್ ಚೇಂಜ್ ಮಾಡ್ಬೇಕು ಅಂದ್ರೆ ಇದು ಅಡ್ಜಸ್ಟ್ 4 ಆಗುತ್ತೆ, ಹೈಪೋಟೆನಸ್ 5 ಆಗುತ್ತೆ, ಇದು 3 ಆಗುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಬರೆಯೋದಾದ್ರೆ ಏನ್ ಬರೀಬೇಕು? ಆಪೋಸಿಟ್ ಬೈ ಅಡ್ಜಸೆಂಟ್. ಅದ್ಮೇಲೆ ಇದೇನಾಗುತ್ತೆ? tan inverse of 3/4 ಆಗುತ್ತೆ. ಇದು ಅಂತ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಅಷ್ಟೇ. ಸೊ ಇದೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಓಕೆನಾ? ಸ್ವಲ್ಪ ತಲೆ ಓಡಿಸ್ಬೇಕು. ಓಕೆನಾ? ಸೊ tan inverse of 3/4 ಬರುತ್ತೆ, ಈಸಿಯಾಗಿ ಮಾಡಬಹುದು. ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಕೊಸಿಕೆಂಟ್ ಇನ್ವರ್ಸ್ ಆಫ್ 2 ವ್ಯಾಲ್ಯೂ ಏನು? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ವಿ ನೋ ದಟ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ನಥಿಂಗ್ ಬಟ್, ಕೊಸಿಕೆಂಟ್ ಇದ್ರೆ ಏನ್ ಬರಿಬೇಕು ಅಂತ ಹೇಳಿದೀನಿ? ರೆಸಿಪ್ರೋಕಲ್ ಸೈನ್ ಬರಿಬೇಕು ಅಂತ ಹೇಳಿದೀನಿ. ಸೈನ್ ಇನ್ವರ್ಸ್ ಆಗುತ್ತೆ. ಎಕ್ಸ್ ಇದ್ರೆ ಏನಾಗುತ್ತೆ? ರೆಸಿಪ್ರೋಕಲ್ ಅಂದ್ರೆ 1/x ಆಗುತ್ತಲ್ವಾ? ಸೊ ಮೇಡಮ್ ನಂಗೆ ಡೈರೆಕ್ಟ್ ಆಗಿ ಬರುತ್ತೆ ಅನ್ನೋರಾದ್ರೆ ಓಕೆ ಬರ್ಬಿಡಿ. ಸೊ ಕೊಸಿಕೆಂಟ್ ಇನ್ವರ್ಸ್ ಆಫ್ 2 ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1 ಎಕ್ಸ್ ಪ್ಲೇಸ್ ಅಲ್ಲಿ ಏನ್ ತಗೊಂಡೆ? 2 ತಗೊಂಡೆ. ಅಂದ್ರೆ ಇಲ್ಲೂ ಕೂಡ ಏನಾಗಬೇಕು? 2. ಸೊ 1/2 ಆಯ್ತಲ್ವಾ? ಸೊ 1/2 ಕೊಡುವಂತಹ ಸೈನ್ ಡಿಗ್ರಿ ಯಾವುದು? 1/2 ಕೊಡುವಂತದ್ದು 30 ಡಿಗ್ರಿ ತಾನೆ. ಸೊ ದಿಸ್ ಒನ್ ಈಸ್ sin inverse of 1/2 is nothing but 30 degree. 30 ಡಿಗ್ರಿ ಅಂತನಾದ್ರೂ ಹೇಳಿ, ಇಲ್ಲ π/6 ಅಂತನಾದ್ರೂ ಹೇಳಿ. 30 ಅಂತ ಅಂದ್ರೆ ಡಿಗ್ರೀಸ್ ಅಲ್ಲಿ, π/6 3 ಇದ್ರೆ 6 ಬರುತ್ತೆ ಅಂತ ಹೇಳಿದೆ. ಸೊ ಅದು ರೇಡಿಯನ್ಸ್ ಅಲ್ಲಿ. ರಕ್ಷಿತಾ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್ ಅಂತ ಹೇಳಿದ್ದಾರೆ ರಕ್ಷಿತಾ. ಸೊ ಆನ್ಸರ್ ಈಸ್ ಕರೆಕ್ಟ್. ಅರ್ಥ ಆಯ್ತಾ? ಸೊ ಏನಿಲ್ಲ, ಕೊಸಿಕೆಂಟ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದು ರೆಸಿಪ್ರೋಕಲಿ ಸೈನು ಕಾಸು ಟ್ಯಾನ್ ಗೊತ್ತೇ ಇರುತ್ತೆ ನಿಮಗೆ. ಸೊ ಸೈನ್ ಇನ್ವರ್ಸ್ ಆಫ್ 1/2 ಹೆಂಗೆ ಮೇಡಮ್ ಅಂತ ಕೇಳೋರ್ಗೆ, ಸೈನ್ ಥೀಟಾ ಸೈನ್ 30 ಡಿಗ್ರಿ ಅಂತ ಅಂದ್ರೆ 1/2 ನ ವಾಟ್ ಈಸ್ 30? ಸೈನ್ ಈ ಕಡೆ ತಗೊಂಡ್ರೆ ಸೈನ್ ಇನ್ವರ್ಸ್ ಆಫ್ 1/2 ನ. ಸೊ ಸೈನ್ ಇನ್ವರ್ಸ್ ಆಫ್ 1/2 ಈಸ್ 30. ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? 30 ಅಂದ್ರೆ π/6. ಓಕೆನಾ? ಸೊ ಈ ಸಿಂಪಲ್ ಕ್ವೆಶನ್ ಇದೆ. ಓಕೆನಾ? ಸೊ ಹಂಗಾಗಿ ನೀವು ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ನೆಲ್ಲ ಚೆನ್ನಾಗಿ ಕಲ್ತಿರ್ಬೇಕು. ಚೆನ್ನಾಗಿ ಕಲ್ತಿದ್ರೆ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. ಏನಂತ ಅಂದ್ರೆ ಅಂಡರ್ ದ ಸ್ಕ್ವೇರ್ ರೂಟ್ 0/4 1/4 2/4 3/4 4/4 ಅಂತ ತಗೊಂಡು ರಿಪೀಟ್ ಮಾಡಿದ್ರೆ ಕಾಸಿಗೆ ಬರುತ್ತೆ. ಅದು ಅಂಡರ್ ದ ಸ್ಕ್ವೇರ್ ರೂಟ್ ಇರೋ ವ್ಯಾಲ್ಯೂಸ್ ಎಲ್ಲ ಸೈನಿಗೆ ಬರಲಿ. ಏನ್ ಕೊಟ್ಟಿದ್ದಾರೆ ಕ್ವಶನ್ ಓದಿದ ತಕ್ಷಣ ನಿಮಗೆ ಅಟ್ಲೀಸ್ಟ್ ಒಂದಾದ್ರೂ ಟ್ರಿಕ್ಸ್ ಗೊತ್ತಾಗ್ಬೇಕು. ಹೆಂಗೆ ಏನು, ಸೊ ಯಾವ ತರ ಸಾಲ್ವ್ ಮಾಡೋದು ಅನ್ನೋದು ಗೊತ್ತಾಗ್ಬೇಕು. ಸೊ ನಿಮಗೆ ಕ್ವಶನ್ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ಏನಿದೆ? ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಏನಾಗತ್ತೆ ಅಂತ. ಸೊ ನೋಡಿದ ತಕ್ಷಣ ನಿಮಗೆ ಏನ್ ಅನ್ಸುತ್ತೆ? ಆಂಗಲ್ ಚೇಂಜ್ ಇತ್ತು ಅಂತಂದ್ರೆ tan inverse x plus tan inverse y ಫಾರ್ಮುಲಾ. tan inverse x plus tan inverse y is what? tan inverse of x plus y divided by 1 minus xy. ಕರೆಕ್ಟ್ ಅಲ್ವಾ? So we know that. What is that formula? Tan inverse of x plus tan inverse of y is equal to
tan ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ವೈ. ಮೇಡಮ್ 3 ಇದೆಯಲ್ಲ, ಇವೆರಡಕ್ಕೆ ಅಪ್ಲೈ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ನೆಕ್ಸ್ಟ್ ಅದನ್ನ ತಗೊಂಡ್ರಂತೆ. ಓಕೆನಾ? ಸೊ ಇವಾಗ ಈ ಫಾರ್ಮುಲಾಸ್ ನ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ ಯಾವ್ದು ತಗೊಂತಾ ಇದೀವಿ 1/2 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 1/3 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 7/8 ಈ ಕ್ವೆಶ್ಚನ್ ನಾನು ಕನ್ಸಿಡರ್ ಮಾಡ್ತಾ ಇದೀನಿ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1/2 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ 1/3 ಇವೆರಡಕ್ಕೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ 1/2 ಪ್ಲಸ್ y 1/3 divided by 1 minus xy 1/2 into 1/3 plus tan inverse of 7/8. So ಏನಾಗುತ್ತಪ್ಪ ಇದು tan inverse of numerator ಅಲ್ಲಿ 2 ಮತ್ತೆ 3 ಇದೆ, so 6 with the LCM 3 ones 3 plus 2 ones 2 ಆಗುತ್ತೆ. ಕೆಳಗಡೆ ಏನಾಗುತ್ತೆ 1 minus 1/6 ಆಗುತ್ತೆ. 1 ones 1 2 3s 6 ಆಗುತ್ತೆ. So plus tan inverse of 7/8. ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ, ಸೊ ಟ್ಯಾನ್ ಇನ್ವರ್ಸ್ ಆಫ್, ನಾನು ನೆಕ್ಸ್ಟ್ ಸ್ಟೆಪ್ ಈ ಕಡೆ ಬರಿತಾ ಇದ್ದೀನಿ, ಟ್ಯಾನ್ ಇನ್ವರ್ಸ್ ಆಫ್ 3 plus 2 ಅಂದ್ರೆ ಏನು 5/6, ಕೆಳಗಡೆ ಏನು 6 ಬಿದ LCM, ಸೊ ಅಂದ್ಮೇಲೆ ಏನಾಗುತ್ತೆ 6 into 1 6 ones 6 minus 1, ಸೊ ಇಲ್ಲಿ 6 ಕ್ಯಾನ್ಸಲ್ ಆಗುತ್ತೆ, ಇನ್ಫ್ಯಾಕ್ಟ್ 5 ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದು ಟ್ಯಾನ್ ಇನ್ವರ್ಸ್ ಆಫ್ 7/8 ಅದೇನಿದೆ ಅದೇ. So which is equal to what? 6 minus 1 ಅಂದ್ರೆ 5 5 ಮತ್ತೆ 5 ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ 1s 5 1s. So tan inverse of 1 plus tan inverse of 7/8. 1 ಬಂದ ತಕ್ಷಣನೇ 5/4 ಅಂತ ಬರಿಬೇಡಿ. ಓಕೆನಾ? ಸೊ 1 ಬಂತು ಅಂತಂದ್ರೆ 5/4 ಅಲ್ಲ, ಅವ್ರು ಕೇಳಿರೋ ಆಪ್ಷನ್ ಅಲ್ಲಿ ಪೈ ಅನ್ನೋದು ಇಲ್ವೇ ಇಲ್ಲ. ಓಕೆನಾ? ಸೊ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಅಲ್ಲಿ ಇದೆ, ಹಂಗಾಗಿ ಮತ್ತೆ ಇದಕ್ಕೆ ಅಪ್ಲೈ ಮಾಡಿ ಏನಾಗುತ್ತೆ tan inverse x plus tan inverse y ಅಂದ್ರೆ tan inverse of x plus y 1 plus 7/8 divided by x 1 minus x into y, so 1 into 7/8 ಏನ್ ಬರುತ್ತಪ್ಪ. ಸೊ ಫೈನಲ್ ಸ್ಟೆಪ್ ಕಾಣಿಸ್ತಿದೆಯಾ? ಸೊ ಫೈನಲ್ ಸ್ಟೆಪ್ ನಾನು ಈ ಕಡೆ ಬರ್ಕೊಂತೀನಿ. ಸೊ ಲಾಸ್ಟ್ ಸ್ಟೆಪ್ tan ಇನ್ವರ್ಸ್ ಆಫ್ 8 with the LCM 8 plus 7 whole divided by, so 1 8 ones 8 minus 7 ones 7 whole divided by 8 ಆಗುತ್ತೆ. ಸೊ ಇಲ್ಲಿ 8 8 ಕ್ಯಾನ್ಸಲ್ ಆಗುತ್ತೆ, 7 plus 8 ಅಂತ ಅಂದ್ರೆ ಏನು 15, 8 ಅಲ್ಲಿ 7 ಹೋದ್ರೆ 1, 15/1 ಅಂದ್ರೆ 15 ಇದೆಯಾ ನೋಡಿ, tan ಇನ್ವರ್ಸ್ ಆಫ್ 15. ಆಪ್ಷನ್ ಸಿ ಈಸ್ ಕರೆಕ್ಟ್. ಗೊತ್ತಾಯ್ತಾ? ಸೊ ಮೋನಿಕಾ ಅಂಡ್ ರಕ್ಷಿತಾ ಕರೆಕ್ಟ್, ಆಪ್ಷನ್ ಸಿ. ಸೊ tan ಇನ್ವರ್ಸ್ ಆಫ್ 15 ಈಸ್ ದ ಆನ್ಸರ್. ಸೊ ಹೆಂಗೆ ಗೊತ್ತಾಯ್ತಲ್ವೇನ್ರಪ್ಪ? ಸೊ ಈ ತರ ಬಂತು ಅಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಎರಡಕ್ಕೆ ಅಪ್ಲೈ ಮಾಡಿ ಬಂದಿರೋ ವ್ಯಾಲ್ಯೂಗೆ ಈಗ tan ಇನ್ವರ್ಸ್ ಆಫ್ 1 ಅವೆರಡರಿಂದ 1 ಸಿಕ್ತು, ಮತ್ತೆ ಅದಕ್ಕೆ ಎರಡಕ್ಕೂ ಮತ್ತೆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಫೈನಲ್ ಆನ್ಸರ್ ಸಿಗುತ್ತೆ. ಈ ಟೈಪ್ ಅಲ್ಲಿ ಒಂದು ಕ್ವೆಶ್ಚನ್ ಇರುತ್ತೆ, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಅದಕ್ಕೆಲ್ಲ ಮೇನು ಈ ಫಾರ್ಮುಲಾ ಗೊತ್ತಿರಬೇಕು. ಈಸಿ ಇದೆ ಫಾರ್ಮುಲಾ, tan ಇನ್ವರ್ಸ್ x plus tan ಇನ್ವರ್ಸ್ y is nothing but tan ಇನ್ವರ್ಸ್ ಆಫ್ x plus y divided by 1 minus xy. ಕ್ವೆಶ್ಚನ್ ಅರ್ಥ ಆಯ್ತಾ? ಎಷ್ಟು ಡಿಫಿಕಲ್ಟಿ ಇದೆ ಅಲ್ವಾ? ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ sin ಇನ್ವರ್ಸ್ x plus cos ಇನ್ವರ್ಸ್ x? ಆನ್ಸರ್ ಏನ್ ಬರುತ್ತೆ? What is sin inverse x plus cos inverse x? Option pi/2. So that is option C. ಅಲ್ವಾ? ಈಸಿ ಇದೆ ಅಲ್ವಾ? sin inverse x plus cos inverse x ಈ ತರದೆಲ್ಲ ಕ್ವೆಶ್ಚನ್ ಕೊಟ್ಬಿಟ್ರೆ ಕ್ವೆಶ್ಚನ್ ಪೇಪರ್ ಅಲ್ಲಿ ಆಪ್ಷನ್ ನೋಡೋದೇ ಇಲ್ಲ ನಾವು ಡೈರೆಕ್ಟ್ ಆಗಿ, ಕರೆಕ್ಟ್ ಅಲ್ವಾ? pi/2 ಬಂದ್ಬಿಡುತ್ತೆ ಅಲ್ವಾ? ಸೊ ಈಸಿ ಇದೆ, ಸುಮ್ಮನೆ ಹಿಂಗೆ ಹೇಳಿದೆ ಟಫ್ ಇದೆ ಅಂತ. ಇದು 1 ಮಾರ್ಕ್ಸ್ ಕ್ವೆಶ್ಚನ್ 2018 ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸೊ 2019 ಅಲ್ಲಿ ಒಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ, ನೀವು ಇದನ್ನ ನೀವೇ ಸಾಲ್ವ್ ಮಾಡಿ ನೋಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಿ ಇದು ಬಂತು ಮೇಡಮ್ ಬರ್ಲಿಲ್ವೋ ಬಂತೋ. ವಾಟ್ ಈಸ್ ಸೈನ್ ಇನ್ವರ್ಸ್ ಆಫ್ sin 10 ಈಸ್, ಸೊ ದಿಸ್ ಈಸ್ ದ ಕ್ವೆಶ್ಚನ್ ಪೇಪರ್ 2019 ಅಲ್ಲಿ ಕೇಳಿದ್ದಾರೆ. ಸೊ ಏನಾಗಿರುತ್ತೆ ಆಪ್ಷನ್ ಎ, ನೀವೇ ಟ್ರೈ ಮಾಡ್ಕೊಂಡು ಬನ್ನಿ 3π minus 10, ಆಪ್ಷನ್ ಬಿ 10 minus 3π, ಆಪ್ಷನ್ ಸಿ 10, ಆಪ್ಷನ್ ಡಿ ನನ್.